ಹೆಲೋ ಟೈಕರ್ಸ್, ನ್ಯೂ ವೇಕೆನ್ಸೀಸ್ ಔಟ್. ಅದ್ಯಾವುದಪ್ಪ ಅಂದ್ರೆ SSB ಅಂತ ಕರೆದಿದ್ದಾರೆ. SSB ಬಂದ್ಬಿಟ್ಟು ಸಶಸ್ತ್ರ ಸೀಮಾ ಬಾಲ್ ಅಂತ. ಇದರಲ್ಲಿ ವೇಕೆನ್ಸಿ ಕರೆದಾರ. ಇದರ ವೇಕೆನ್ಸಿ ಬಂದ್ಬಿಟ್ಟು ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್, JD ಹಾಗೂ ಸಬ್ ಇನ್ಸ್ಪೆಕ್ಟರ್ ಹಾಗೂ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಪ್ಲಿಕೇಶನ್ನ ಕರೆದಾರ. ಇದರಲ್ಲಿ ಟೋಟಲ್ ಬಂದ್ಬಿಟ್ಟು 1060 ವೇಕೆನ್ಸಿನ ಕರೆದಾರ. ಇದರಲ್ಲಿ ಎಕ್ಸಾಂಪಲ್ ಬಂದ್ಬಿಟ್ಟು ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ಗೆ ಬಂದ್ಬಿಟ್ಟು 827 ಪೋಸ್ಟ್ಗಳದಾವ. ಹಾಗೂ ಇದರ ಅಪ್ಲಿಕೇಶನ್ ಡೇಟ್ ಬಂದ್ಬಿಟ್ಟು ಮಾರ್ಚ್ 21ರಿಂದ ಏಪ್ರಿಲ್ 21 ತನಕ ಅಪ್ಲಿಕೇಶನ್ ಡೇಟ್ ಇರ್ತೈತಿ. ಇದರಲ್ಲಿ ಹೆಡ್ ಕಾನ್ಸ್ಟೇಬಲ್ ಬಂದ್ಬಿಟ್ಟು 233 ವೇಕೆನ್ಸಿನ ಕರೆದಿದ್ದಾರೆ. ಇದರಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಬಂದ್ಬಿಟ್ಟು ನೋಟಿಫಿಕೇಶನ್ ಬಂದ್ಬಿಟ್ಟು 21 ಮಾರ್ಚ್ 2026ರಿಂದ ಏಪ್ರಿಲ್ 21. ಇದರ ಅಪ್ಲಿಕೇಶನ್ ಡೇಟ್ ಬಂದ್ಬಿಟ್ಟು 21 ಮಾರ್ಚ್ 2026ರಿಂದ ಏಪ್ರಿಲ್ 21 2026 ತನಕ ಅಪ್ಲಿಕೇಶನ್ ಡೇಟ್ ಇರ್ತೈತಿ ಬಂದ್ಬಿಟ್ಟು. ಮತ್ತು ಇದರದ ಸೆಲೆಕ್ಷನ್ ಪ್ರೊಸೆಸ್ ಗೊತ್ತೇ ಐತಿ. ಪೈಲ ಫಿಸಿಕಲ್ ಇರ್ತೈತಿ ಅಂತ ಎಕ್ಸಾಮ್ ಇರ್ತಿ. ಫಿಸಿಕಲ್ ಡೇಟ್ ಬಂದ್ಬಿಟ್ಟು ಜೂನ್ ಅಥವಾ ಮೇ ಆರ್ ಜೂನ್ನಲ್ಲಿ. ಇದರಲ್ಲಿ ಇಂಪಾರ್ಟೆಂಟ್ ಡೇಟ್ ಬಂದ್ಬಿಟ್ಟು ಫಿಸಿಕಲ್ ಆಗ ಮೆಡಿಕಲ್ ಇರ್ತೈತಿ. ಪೈಲ ಅಂದ್ರೆ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಪೈಲಾಕ ಫಿಸಿಕಲ್ ಇರ್ತೈತಿ ಅಂತ ನೆಕ್ಸ್ಟ್ ಎಕ್ಸಾಮ್ ಇರ್ತೈತಿ. ಫಿಸಿಕಲ್ ಡೇಟ್ ಅಡ್ಮಿಟ್ ಕಾರ್ಡ್ ಬಂದ್ಬಿಟ್ಟು ಮೇ ಆರ್ ಜೂನ್ನಲ್ಲಿ ಅಡ್ಮಿಟ್ ಕಾರ್ಡ್ ರಿಲೀಸ್ ಐತಿ. ಪೈಲ ಫಿಸಿಕಲ್ ಇರ್ತೈತಿ ಅಂತ ಸೆಕೆಂಡ್ ಎಕ್ಸಾಮ್ ಇರ್ತೈತಿ. ರಿಟರ್ನ್ ಎಕ್ಸಾಮ್ ಬಂದ್ಬಿಟ್ಟು ಇದೇ ವರ್ಷ 2026ರಲ್ಲಿ ಲಾಸ್ಟ್ ನವೆಂಬರ್ ಅಥವಾ ಡಿಸೆಂಬರ್ದಲ್ಲಿ ಎಕ್ಸಾಮ್ ಇರುತ್ತೆ. ಇದರ ಎಜುಕೇಶನ್ ಬಂದ್ಬಿಟ್ಟು ನೀವೇನಾದ್ರೂ ಕಾನ್ಸ್ಟೇಬಲ್ಗೆ ಅಪ್ಲೈ ಮಾಡಿದ್ರೆ 10th ಮತ್ತು ಸೆಕೆಂಡ್ ಇಯರ್ ಮೇಲೆ ಅಪ್ಲೈ ಮಾಡಕ್ಕೆ ನಡೀತಿ. ಹೆಡ್ ಕಾನ್ಸ್ಟೇಬಲ್ ಬಂದ್ಬಿಟ್ಟು 12th ಮೇಲೆ. ನೀವೇನಾದ್ರು SI ಪೋಸ್ಟ್ಗೆ ಅಪ್ಲೈ ಮಾಡಿದ್ರೆ ನಿಮ್ದು ಗ್ರ್ಯಾಜುಯೇಟ ಅಥವಾ ಡಿಪ್ಲೊಮಾ ಆಗಿದ್ರೂ ನಡೀತೈತಿ. ನಿಮ್ದು ಏಜ್ ಲಿಮಿಟ್ ಬಂದ್ಬಿಟ್ಟು 18ರಿಂದ 23 ಏಜ್ ಲಿಮಿಟ್ ಆಗಿರ್ಬೇಕಾಗೈತಿ. ಇದು ಯಾವ್ದಪ್ಪ ಅಂದ್ರೆ ಕಾನ್ಸ್ಟೇಬಲ್ಕ. ಹಾಗೂ ಟ್ರೇಡ್ಸ್ಮನ್ಗೂ ಅಪ್ಲೈ ಐತಿ 18ರಿಂದ 23. ಮತ್ತು ಹೆಡ್ ಕಾನ್ಸ್ಟೇಬಲ್ ಬಂದ್ಬಿಟ್ಟು 18ರಿಂದ 27 ಐತಿ. ಮತ್ತು ನೀವು SI ಪೋಸ್ಟ್ ಅಪ್ಲೈ ಮಾಡಿದ್ರೆ 18ರಿಂದ 32 ಇದರದ ಏಜ್ ಲಿಮಿಟ್ ಆಗಿರ್ತೈತಿ. ಒಂದು ಅಪ್ಲಿಕೇಶನ್ ಬಗ್ಗೆ ಇನ್ಫಾರ್ಮೇಷನ್ ಆಯ್ತು. ಇನ್ನು ಫಿಸಿಕಲ್ ಕಡೆ ಬಂದ್ರೆ ಮೇಲ್ ಬಂದ್ಬಿಟ್ಟು 165 ಹೈಟ್ ಇರಬೇಕು ಆ್ಯಂಡ್ ಫಿಮೇಲ್ ಬಂದ್ಬಿಟ್ಟು 155 ಸೆಂಟಿಮೀಟ್ರ್ ಹೈಟ್ ಇರಬೇಕು. ಮತ್ತು ಚೆಸ್ಟ್ ಬಂದ್ಬಿಟ್ಟು 80 to 85 ಎಕ್ಸ್ಪ್ಲೇಷನ್ ಆಗಬೇಕು. ರನ್ನಿಂಗ್ ಬಂದ್ಬಿಟ್ಟು 1.6 ಕಿಲೋಮೀಟರ್ನ 6ರಿಂದ 7 ನಿಮಿಷ ಹೊಡಿಬೇಕಾಯ್ತಿ. ಮತ್ತು ಫಿಮೇಲ್ ಬಂದ್ಬಿಟ್ಟು 800 ಮೀಟರ್ನ 4ರಿಂದ 5 ನಿಮಿಷ ಒಳಗೆ ಹೊಡಿಬೇಕಾಗ್ತೈತಿ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಆಗಲೇ ಹೇಳಿದಂಗೆ ಪೈಲ ಫಿಸಿಕಲ್ ಇರ್ತೈತಿ ಅಂತ ರಿಟರ್ನ್ ಎಕ್ಸಾಮ್ ಇರ್ತೈತಿ. ಮತ್ತು ಸಮ್ ಸ್ಕಿಲ್ಸ್ ಬಗ್ಗೆ ಟೆಸ್ಟ್ ಮಾತಾಡ್ತಾರೋ ಅಂತ ಲಾಸ್ಟ್ಗೆ ಮೆಡಿಕಲ್ ಇರ್ತೈತಿ. ಮತ್ತು ಲಾಸ್ಟಿಗೆ ಬಂದ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಹ ಮಾಡ್ತಾರೆ. ಇದು ಬಂದ್ಬಿಟ್ಟು ಫಿಸಿಕಲ್ ಆಯಿತು. ಇನ್ನು ಎಕ್ಸಾಮ್ ಕಡೆ ಬಂದ್ರೆ ಇದರಲ್ಲಿ ಕೇಳೋ ಕ್ವಶನ್ಸ್ ಬಂದ್ಬಿಟ್ಟು ಜನರಲ್ ನಾಲೆಡ್ಜ್ ಅಂದ್ರೆ GK, ಮ್ಯಾಥಮೆಟಿಕ್ಸ್, ರೀಸನಿಂಗ್ ಮತ್ತು ಸೈನ್ಸ್ ಬಗ್ಗೆ ಕೇಳ್ತಾರೆ. ಇದರ ಎಕ್ಸಾಮ್ ಬರೋ ರೀತಿ ಅಂದ್ರೆ ಇಂಗ್ಲೀಷ್ ಅವ್ರ ಹಿಂದಿ ಒಳಗೆ ಎಕ್ಸಾಮ್ ಯಾವಾಗ ಬರೋಕೆ ನಡೀತೈತಿ. ನೀವೇನಾದರೂ ಈ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿದ್ದರಿಂದ ಇಂಗ್ಲೀಷ್ ಅವ್ರ ಹಿಂದಿ ಒಳಗೆ ಮಾತ್ರ ಎಕ್ಸಾಮ್ ಇರ್ತೈತಿ. ಇದು ಬಂದ್ಬಿಟ್ಟು ಎಕ್ಸಾಮ್ ಬಗ್ಗೆ ಆಯ್ತು. ಇನ್ನು ಸ್ಯಾಲ್ರಿ ಬಂದ್ಬಿಟ್ಟು ಕಾನ್ಸ್ಟೇಬಲ್ಗೆ 21,700ರಿಂದ 69,000 ತನಕ ಸ್ಯಾಲ್ರಿ ಇರ್ತದೆ. ಹಾಗೆ ಹೆಡ್ ಕಾನ್ಸ್ಟೇಬಲ್ ಬಂದ್ಬಿಟ್ಟು 25,500ರಿಂದ 81,000 ತನಕ ಸ್ಯಾಲ್ರಿ ಇರ್ತೈತಿ. ಹಾಗೆ SI ಪೋಸ್ಟ್ ಬಂದ್ಬಿಟ್ಟು 35,000 ಪ್ಲಸ್ ಸ್ಯಾಲ್ರಿ ಇರ್ತದೆ. ಅಂದ್ರೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಇರ್ತೈತಿ. ನೀವೇನಾದರೂ ಇದು ಬಂದ್ಬಿಟ್ಟು ಫುಲ್ ಇನ್ಫಾರ್ಮೇಷನ್ ಆಯಿತು. ಇದರ ಟ್ರೇಡ್ಸ್ಮನ್ ಒಳಗೆ ಡ್ರೈವರ, ಸ್ವೀಪರ, ವಾಟರ್ ಕ್ಯಾನಿಯರ್ ಇರ್ತೈತಿ. ಡ್ರೈವರ್ ಬಂದ್ಬಿಟ್ಟು ನಿಮ್ಮ ಹತ್ರ ಹೆವಿ ಲೈಸೆನ್ಸ್ ಇರಬೇಕು. ಮತ್ತು ಇದರ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಓನ್ಲಿ ಫಾರ್ ಡ್ರೈವರ್ಸ್ ಅಷ್ಟೇ. ಅದಕ್ಕೆ SC/ST ಅವ್ರಿಗೆ ಫ್ರೀ ಇರ್ತೈತಿ. OBC, UR ಹಾಗೆ EWS ಅವರಿಗೆ 100 ರೂಪೀಸ್ ಇರ್ತೈತಿ. ಮತ್ತು ಇದು ಅಪ್ಲಿಕೇಶನ್ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ನಿಮ್ಮ ಹತ್ರ 10th ಮಾರ್ಕ್ಸ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ ಪ್ಲಸ್ ಅಂದರೆ ಹೆವಿ ಲೈಸೆನ್ಸ್ ಒಂದು ಪ್ಲಸ್ ಕಾಸ್ಟ್ ಇನ್ಕಮ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರ್ ಆ್ಯಂಡ್ ಪ್ಲಸ್ ನಿಮ್ಮ ಹತ್ರ ಒಂದು ಇಮೇಲ್ ID ಇರಬೇಕು. ಅದೇ ಅದಕ್ಕಂದ್ರೆ ಏನೇ ಇನ್ಫಾರ್ಮೇಷನ್ ಮಾತ್ರ ನಿಮ್ಮ ಇಮೇಲ್ ID ಬರುತ್ತೆ. ಪ್ಲಸ್ ಒಂದು ಫೋನ್ ನಂಬರ್ ಐತಿ. ಇದು ಬಂದ್ಬಿಟ್ಟು ಆಲ್ ಇನ್ಫಾರ್ಮೇಷನ್ ಆಗಿರ್ತೈತಿ. ನಿಮ್ಗೇನಾದ್ರೂ ಈ ಮಾಹಿತಿ ಇಷ್ಟ ಆದ್ರೆ ನಮ್ಮ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಏನಾದರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡಿರಿ. ಜೈ ಹಿಂದ್.